ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಆಲ್ಮೋಸ್ಟ್ 97 ದಿನ ಕಳೆದಿದೆ. ಅಂದ್ರೆ 14 ವಾರ ಕಂಪ್ಲೀಟ್ ಆಗಿ 15ನೇ ವಾರಕ್ಕೆ ಕಾಲಿಡ್ತಾ ಇದೀವಿ. ಈ ಟೈಮ್ ಅಲ್ಲಿ ಶುಕ್ರವಾರ ಬೇರೆ. ಈ ಶುಕ್ರವಾರ ಬೆಳಿಗ್ಗೆನೆ ಗೊತ್ತಾಗಬೇಕಾಗಿತ್ತು ಈ ವಾರದ ಕಳಪೆ ಯಾರು, ಕ್ಯಾಪ್ಟನ್ ಯಾರು, ಉತ್ತಮ ಯಾರಂತ. ಬಟ್ ಯಾವುದೇ ಅಪ್ಡೇಟ್ ಕೊಟ್ಟಿಲ್ಲ ಬಿಗ್ ಬಾಸ್ ಕಡೆಯಿಂದ. ಏನಿಲ್ಲ, ಏನೋ ಒಂದು ಸಸ್ಪೆನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಮುಖ್ಯವಾಗಿ 15ನೇ ವಾರದ ಕ್ಯಾಪ್ಟನ್ ಯಾರು ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಒಂದು ಅಪ್ಡೇಟ್ ಬಂದಿದೆ, 15ನೇ ವಾರದ ಕ್ಯಾಪ್ಟನ್ ಇವರೇ ಅಂತ. ಅದು ಯಾರು, ಯಾಕೆ ಆದ್ರೂ, ಯಾವ ರೀತಿ ಟಾಸ್ಕ್ ಇತ್ತು, ಆಗಿರೋರು ಯಾರು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತೀರಾ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗೆ 15ನೇ ವಾರ 14ನೇ ವಾರ ಒಂದು ಫ್ಯಾಮಿಲಿ ವೀಕ್ ಇತ್ತು. ಈ ಫ್ಯಾಮಿಲಿ ವೀಕ್ ಅಲ್ಲಿ ಕ್ಯಾಪ್ಟನ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗಿದ್ದು 6 ಜನ. ಆ 6 ಜನ ಅಂತ ಯಾರಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. 4 ಜನ ಗೊತ್ತಿದೆ, ಬಟ್ ಇಬ್ರು ಯಾರನ್ನ ತುಂಬಾ ಸಸ್ಪೆನ್ಸ್ ಇದೆ. ಆಲ್ರೆಡಿ ಬೆಳಿಗ್ಗೆ ಒಂದು ವಿಡಿಯೋ ಮಾಡಿ ಹೇಳಿದ್ದೆ. ಇನ್ನ 6 ಜನ ತಗೋಣ. ಮೊದಲೇ ರೌಂಡ್ ಅಲ್ಲಿ ಭವ್ಯಗೌಡ ಸೋಲ್ತಾರೆ, ರಜತ್ ತ್ರಿವಿಕ್ರಮ್ ಸೆಲೆಕ್ಟ್ ಆಗಿದ್ರು. ಸೆಕೆಂಡ್ ರೌಂಡ್ ಅಲ್ಲಿ ಮೋಕ್ಷಿತ್ ಅವರು ಸೋಲ್ತಾರೆ. ಆ ರೌಂಡ್ ಅಲ್ಲಿ ಗೌತಮಿ ನಮ್ಮ ಮಂಜಣ್ಣ ಸೆಲೆಕ್ಟ್ ಆಗಿದ್ರು. ಇನ್ನು ಥರ್ಡ್ ರೌಂಡ್ ಅಂತ ತಗೊಂಡಾಗ ಈ ಥರ್ಡ್ ರೌಂಡ್ ಅಲ್ಲಿ ದಂಡರಾಜ್ ಅವರು ಸೋತಿದ್ದಾರೆ. ಚೈತ್ರ ಮತ್ತು ನಮ್ಮ ಹನುಮಂತ್ ಅವರು ಸೆಲೆಕ್ಟ್ ಆಗಿದ್ದಾರೆ. ಗೊತ್ತಾಯ್ತಾನೆ, ಈಗ 6 ಜನ ಸೆಲೆಕ್ಟ್ ಆಗಿದ್ದಾರೆ. ರಜತ್, ತ್ರಿವಿಕ್ರಮ್, ಗೌತಮಿ, ಮಂಜು, ನಮ್ಮ ಹನುಮಂತು, ಚೈತ್ರ, ಈ 6 ಜನ ಸೆಲೆಕ್ಟ್ ಆಗಿದ್ದಾರೆ. ಈ 6 ಜನದಲ್ಲಿ ನೀವು ಇಡೀ ಸೀಸನ್ ತಗೊಂಡಾಗ ಯಾರಾದ್ರೆ ಟಾಸ್ಕ್ ಚೆನ್ನಾಗಿ ಆಡ್ತಾರೆ, ಯಾರಾದ್ರೆ ಒಂದು ಬುದ್ಧಿ ಉಪಯೋಗಿಸ್ತಾರೆ, ಫಜಲ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಟಾಸ್ಕ್ ಚೆನ್ನಾಗಿ ಆಡ್ತಾರೆ ಅಂತ ಒಂದು ಕನ್ಕ್ಲೂಷನ್ ಬರೋದಾದ್ರೆ ಖಂಡಿತವಾಗ್ಲು ಈ ಒಂದು 6 ಜನದಲ್ಲಿ ಮೊದಲನೇದಾಗಿ ತ್ರಿವಿಕ್ರಮ್ ಬರ್ತಾರೆ. ಸೆಕೆಂಡ್ ಬಂದ್ಬಿಟ್ಟು ನಮ್ಮ ಮಂಜಣ್ಣ ಬರ್ತಾರೆ. ಥರ್ಡ್ ಬಂದ್ಬಿಟ್ಟು ಹನುಮಂತ್ ಬರ್ತಾರೆ. ರಜತ್ ಅವ್ರು ನೀವು ಕೇಳ್ಬೋದು, ಬಾಡಿ ಇದೆ, ಫಿಟ್ನೆಸ್ ಇದೆ, ಬಟ್ ಅದು ಬುದ್ಧಿ ಉಪಯೋಗಿಸೋದ್ರಲ್ಲಿ ತುಂಬಾ ಸ್ವಲ್ಪ ಕಡಿಮೆ ಇದೆ. ಅದೇ ರೀತಿಯಾಗಿ ನಮ್ಮ ಫಿಮೇಲ್ ಕಂಟೆಸ್ಟೆಂಟ್ ಆದ ಗೌತಮಿ, ಚೈತ್ರಗಳು ಅಷ್ಟೇನೆ. ಬಟ್ ಮೇಲ್ ಫಿಮೇಲ್ ಕಂಟೆಸ್ಟೆಂಟ್ ಕಂಪೇರ್ ಮಾಡಿದಾಗ ಫಿಸಿಕಲ್ ಟಾಸ್ಕ್ ಆಗಿರ್ಬೋದು, ಒಂದ್ ಯಾವ್ದಾರ ಟಾಸ್ಕ್ ಅಂತ ಬಂದಾಗ ಇಲ್ಲಿ ಮೇನ್ ಆಗಿ ನಮಗೆ ಕಾಣದೆ ಇಬ್ರು ಕಾಣ್ತಾರೆ. ಒಂದು ತ್ರಿವಿಕ್ರಮ್ ಕಾಡ್ತಾರೆ, ಇನ್ನೊಂದು ಬಂದ್ಬಿಟ್ಟು ನಮ್ಮ ಮಂಜಣ್ಣ ಕಾಣ್ತಾನೆ, ಮೂರನೇ ಬಂದ್ಬಿಟ್ಟು ಹನುಮಂತ್ ಅವ್ರು ಕಾಡ್ತಾರೆ. ಈ 6 ಜನದಲ್ಲಿ ಈ 3ರಲ್ಲಿ ಕ್ಯಾಪ್ಟನ್ ಆಗಕ್ಕೆ ತುಂಬಾ ಸಾಧ್ಯತೆ ಇರೋದು ಇವ್ರಿಗೇನೆ. ಖಂಡಿತವಾಗ್ಲು ಈ ಸೀಸನ್ ನೋಡಿದಾಗ, ಇವ್ರ ಆಟ ನೋಡಿದಾಗ, ಬುದ್ಧಿವಂತಿಕೆ ನೋಡಿದಾಗ, ಟಾಸ್ಕ್ ಪರ್ಫಾರ್ಮೆನ್ಸ್ ನೋಡಿದಾಗ ಈ 3 ಜನ ನೆನಪಲ್ಲಿ ಬರ್ತಾರೆ. ಮತ್ತೆ ಈ 3 ಜನದಲ್ಲಿ ಕ್ಯಾಪ್ಟನ್ ಆಗಿರೋರು ಯಾರಂತ ಹೇಳೋದಾದ್ರೆ ಖಂಡಿತವಾಗ್ಲು ಬೆಳಿಗ್ಗೆಯಿಂದ ಯೂಟ್ಯೂಬ್ ಅಲ್ಲಿ ಆಗ್ಲಿ, ಒಂದು ಬೇರೆ ಸೋಷಿಯಲ್ ಮೀಡಿಯಾದಾಗ್ಲಿ ವೈರಲ್ ಆಗ್ತಿರೋದು, ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗ್ತಿರೋರು ರಜತ್ ಅಂತ ಕೆಲವ್ರು ಹೇಳ್ತಾರೆ, ತ್ರಿವಿಕ್ರಮ್ ಅಂತ ಇನ್ನು ಕೆಲವ್ರು ಹೇಳ್ತಾರೆ, ಇನ್ನು ಕೆಲವ್ರು ಮಂಜಣ್ಣ ಅಂತ ಹೇಳ್ತಾರೆ. ಈಗ ಹಲವಾರು ಹೆಸರುಗಳು ಬರ್ತಾ ಇದೆ. ಅಂದ್ರೆ ಹನುಮಂತು ಆಗ್ಲಿ, ಗೌತಮಿ ಆಗ್ಲಿ, ಚೈತ್ರ ಅವರು ಗಾಳಿಗೆ ಹೋದ್ರ ಅನ್ನೋದಾದ್ರೆ ಹೌದು. ಖಂಡಿತವಾಗ್ಲು ಕ್ಯಾಪ್ಟನ್ ಯಾರು ಅಂತ ಹೇಳೋದ್ರೆ ನನ್ಗೆ ಬಂದಿರೋ ಅಪ್ಡೇಟ್ ಪ್ರಕಾರ 2 ಹೆಸರು ಬಂದಿದೆ. ಒಂದು ತ್ರಿವಿಕ್ರಮ್ ಅಂತ ಬಂದಿದೆ, ಇನ್ನೊಂದು ಮಂಜು ಅಂತ ಬಂದಿದೆ. ಕನ್ಫರ್ಮ್ ಆಗಿ ಯಾಕೆ ಹೇಳಕ್ ಆಗ್ತಿಲ್ಲ ಅಂದ್ರೆ ಕೆಲವು ಸಲ ಅಪ್ಡೇಟ್ ಸಿಕ್ಕಾಗ ಕರೆಕ್ಟ್ ಆಗಿ ಸಿಕ್ಕಿರುತ್ತೆ, ಇನ್ನು ಕೆಲವು ಸಲ ಹೇಳಂದ್ರೆ 50-50 ಇರುತ್ತೆ. ಇದೇ ಕಾರಣಕ್ಕೆ ಇಂಥವ್ರೆ ಅಂತ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಬಟ್ ನನ್ಗೆ ಬಂದಿರೋ ಅಪ್ಡೇಟ್ ಪ್ರಕಾರ ನಾನು ಒಂದು ರಿವ್ಯೂ ಮಾಡಿ ಅನಾಲಿಟಿಕ್ ಮಾಡಿ ಹೇಳ್ಬೇಕಂದ್ರೆ 2 ಹೆಸರು ಹೇಳ್ತೀನಿ, ಮಂಜಣ್ಣ ಮತ್ತು ತ್ರಿವಿಕ್ರಮ್. ಇವರಿಬ್ಬರಲ್ಲಿ ಯಾರು ಒಬ್ರು ಕ್ಯಾಪ್ಟನ್ ಆಗಿದಾರೆ ಅಂತ ಫುಲ್ ಆಗಿ ಒಂದೇ ಹೆಸರು ಹೇಳ್ಬೇಕಂದ್ರೆ ತ್ರಿವಿಕ್ರಮ್ ಅವರು 15ನೇ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳಿ ಅಪ್ಡೇಟ್ ಬಂದಿದೆ. ಈ ಅಪ್ಡೇಟ್ ಹೇಳಕ್ಕೆ ಒಂಥರ ಭಯ ಕೂಡ ಆಗುತ್ತೆ. ಯಾಕಂದ್ರೆ ನೋಡಿ, ಒಂದೊಂದ್ಸಲ ಸುಳ್ಳಾಗ್ಬಿಡುತ್ತೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇವರು ಯಾವುದೇ ಒಂದು ಪ್ರೋಮೋನು ಬಿಟ್ಟಿಲ್ಲ, ಅದ್ರ ಬಗ್ಗೆ ಟಾಸ್ಕ್ ಬಿಟ್ಟಿಲ್ಲ, ಅನಾಲಿಟಿಕ್ ಮಾಡಿ ರಿವ್ಯೂ ಮಾಡಿ ಹೇಳೋಣಂದ್ರೆ. ಬಟ್ ಅಪ್ಡೇಟ್ ಬಂದಿರೋ ಮಾತ್ರ ತ್ರಿವಿಕ್ರಮ್ ಅವರು 15ನೇ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಇದೆ. ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ. ಮತ್ತೆ ನಿಮ್ಮ ಪ್ರಕಾರ ಈ 6 ಜನದಲ್ಲಿ ಯಾರು ಕ್ಯಾಪ್ಟನ್ ಆಗಬೇಕಾಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.